ಹೇಳೋದು ಕೇಳಿಸಿ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾಗಿತ್ತು. Is it audible? Yes, sir. Right. So next ಬಂದ್ಬಿಟ್ಟು ಡಾಟಾ ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ನೆಕ್ಸ್ಟ್ ಇರೋ ಡಾಟಾ ಸ್ಟ್ರಕ್ಚರ್ ತಾನೇ ಇರೋದು. Yes sir, data structure. ರೈಟ್. ಸೊ ಇದ್ರಲ್ಲಿ ನಿಮ್ಗೆ ಇರ್ತಕ್ಕಂಥದ್ದು ಸಿಲೆಬಸ್ ಮಾತ್ರ ಅಪ್ ಟು ಅರೇಸ್ ಮತ್ತೆ ಸ್ಟ್ಯಾಕ್ಸ್ ವರೆಗೆ ಮಾತ್ರ ಇರ್ತವೆ. ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ ಅವೆಲ್ಲ ಏನ್ ಇರೋದಿಲ್ಲ, ಕ್ಯೂಸ್ ಇರೋದಿಲ್ಲ. ಓನ್ಲಿ ಅರೇಸ್ ಮತ್ತೆ ಸ್ಟ್ಯಾಕ್ ವರೆಗೆ ಮಾತ್ರ ಇರುತ್ತೆ. ಅದನ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತೀನಿ ನಾನು. So let me start today's classes, that is new chapter with the data structure. So data structure, so name alle indicate ಮಾಡಿ ನೋಡ್ರಿ, ಡಾಟಾ ಸ್ಟ್ರಕ್ಚರ್ ಅಂತಿದೆ. ಡಾಟಾ ಅಂತ ರಾ ಫ್ಯಾಕ್ಟ್ ಅಂತ ನಾನು ಹೇಳಿದ್ದೆ, ಹೌದಾ? ಈ ಡಾಟಾ ತಗೊಂಡು ನಾವೇನ್ ಮಾಡ್ತೀವಿ, ಇನ್ಫಾರ್ಮೇಶನ್ ನ ಜನರೇಟ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಅದರಿಂದ ಇಲ್ಲಿಗೆ ಏನಾಗುತ್ತೆ, ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ತಿರ್ತೀವಿ. ಅದು ಹೇಗೆ ಕೊಡ್ಬೇಕು ಅನ್ನೋದನ್ನ ನಾವೆಲ್ಲ ಇಲ್ಲಿ ಡಿಸ್ಕಸ್ ಮಾಡೋಣ. ಡಾಟಾ ಅಂತಂದ್ರೆ ಸ್ಟ್ರಕ್ಚರ್ ಅಂದ್ರೆ ಡಾಟಾ ನೀವು ಹೇಗೆ ಆರ್ಗನೈಸ್ ಮಾಡಬೇಕು, ಹೇಗೆ ನೀವು ಸ್ಟೋರ್ ಮಾಡಬೇಕು ಅನ್ನೋದೇ ಇಲ್ಲಿ ಮೇನ್ ಡಾಟಾದ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿರೋದು. ಓಕೆ, ಸೊ ಡಾಟಾ ಈಸ್ ಅ ಕಲೆಕ್ಷನ್ಸ್ ಆಫ್ ರಾ ಫ್ಯಾಕ್ಟ್ ದಟ್ ಆರ್ ಪ್ರೊಸೆಸ್ಡ್ ಬೈ ಕಂಪ್ಯೂಟರ್ಸ್. ಆಡಿಯೋಬಲ್ ಇದೆ ಎಲ್ಲರಿಗೆ? ರೈಟ್. ಸೊ ಡಾಟಾ ಮೇ ಕಂಟೈನ್ ಸಿಂಗಲ್ ವ್ಯಾಲ್ಯೂ ಆರ್ ಸೆಟ್ ಆಫ್ ವ್ಯಾಲ್ಯೂಸ್. ಸೊ ಡಾಟಾ ಅಂತಂದ್ರೆ ನಾವು ಯಾವುದೋ ಒಂದು ಸಿಂಗಲ್ ವ್ಯಾಲ್ಯೂ ಆದ್ರೂ ಇರ್ಬೋದು, ಸೆಟ್ ಆಫ್ ವ್ಯಾಲ್ಯೂಸ್ ಇರ್ಬೋದು, ಬಹಳಷ್ಟು ಇರ್ಬೋದು, ಕಡಿಮೆ ಇರ್ಬೋದು. ಸೊ ಡಾಟಾ ಹೇಗಾದ್ರೂ ಇರ್ಬೋದು ಅದು, ಹೌದಾ? ಅದಕ್ಕೆ ನಾವು ಸೆಟ್ ಆಫ್ ವ್ಯಾಲ್ಯೂಸ್ ಅಥವಾ ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ, ಅಥವಾ ಸಿಂಗಲ್ ವ್ಯಾಲ್ಯೂ ಅಂತ ಆದ್ರೂ ನಾವು ಹೇಳ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಸ್ಟೂಡೆಂಟ್ಸ್ ನೇಮ್ ಮೇ ಕಂಟೈನ್ 3 ಸಬ್ ಐಟಮ್ಸ್ ಲೈಕ್ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್. ಅಂದ್ರೆ ಒಂದು ಸ್ಟೂಡೆಂಟ್ ನೇಮ್ ಅಂತ ಬಂದಾಗ 3 ಹೆಸರು ಇರ್ತಾವೆ. ಒಂದು ಫಸ್ಟ್ ನೇಮ್ ಅಂತ ಹೇಳ್ತೀವಿ, ಮಿಡಲ್ ನೇಮ್ ಅಂತ ಹೇಳ್ತೀವಿ, ಲಾಸ್ಟ್ ನೇಮ್ ಅಂತ ಹೇಳ್ತೀವಿ, ಹೌದಾ? ವೇರ್ ಆಸ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ನಂಬರ್ ಕ್ಯಾನ್ ಟ್ರೀಟೆಡ್ ಆಸ್ ಎ ಸಿಂಗಲ್ ಐಟಮ್. ಅಂದ್ರೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ ಅನ್ನೋದು ಸಿಂಗಲ್ ಐಟಮ್, ಅದೇ ನೇಮ್ ಅನ್ನೋದು ಸೆಟ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದು ಅರ್ಥ ಆಯ್ತಾ ನಿಮ್ಗೆ? ನೇಮ್ ಅನ್ನೋದೇನು ಸೆಟ್ ಆಫ್ ವ್ಯಾಲ್ಯೂಸ್, ಸ್ಟೂಡೆಂಟ್ ನೇಮ್ ಅನ್ನೋದು, ರಿಜಿಸ್ಟರ್ ನಂಬರ್ ಅನ್ನೋದು ಸಿಂಗಲ್ ವ್ಯಾಲ್ಯೂ. ಓಕೆ, ದೀಸ್ ಡಾಟಾ ಹ್ಯಾವ್ ಟು ಬಿ ಪ್ರೊಸೆಸ್ಡ್ ಟು ಫಾರ್ಮ್ information. In order to process the data should be organized in a particular way. This leads to structuring of data, utilization of space by data in memory, and optimization of time taken for processing plays an important role in data structure. Data structures are efficient way to organize the data. So data ಏನ್ ಮಾಡ್ತಾ ಇದೆ? ಸೊ ಡಾಟಾ ಆಸ್ ಎ ಫಾರ್ಮ್ಡ್ ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೀವಿ. ಅದನ್ನ ಪ್ರೊಸೆಸ್ ಮಾಡಿದ್ರೆ ನಮ್ಗೊಂದು ಇನ್ಫಾರ್ಮೇಶನ್ ಜನರೇಟ್ ಆಗುತ್ತೆ. ಸೊ ಇನ್ ಆರ್ಡರ್ ಟು ಪ್ರೊಸೆಸ್ ದ ಡಾಟಾ ದೇ ಶುಡ್ ಬಿ ಆರ್ಗನೈಸ್ ಇನ್ ಎ ಪರ್ಟಿಕ್ಯುಲರ್ ವೇ ಅಂತಿದೆ. ಅಂದ್ರೆ ನೀವು ಯಾವುದೇ ಒಂದು ಡಾಟಾನ ಪ್ರೊಸೆಸ್ ಮಾಡ್ಬೇಕು ಅಂದ್ರೆ ಒಂದು ಆರ್ಗನೈಸ್ ಮಾಡ್ಬೇಕು. ಹೇಗೆ ಪ್ರೊಸೆಸ್ ಮಾಡ್ಬೇಕು ಅನ್ನೋದನ್ನೆಲ್ಲ ನಾವು ಸ್ಟ್ರಕ್ಚರ್ ಹಾಕಿ ನಾವು ಪ್ರೊಸೆಸ್ ಮಾಡ್ಬೇಕಾಗತ್ತೆ, ಆಯ್ತಾ? ಸೊ next, data structures provide a data structures provides a means to manage large amount of data efficiently. Data structures are also key factor in designing efficient algorithm. In this chapter we will discuss about the various types of data structures and operations performed on them. So generally what we say it is data structure ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. Data structure means organizations are structuring a collections of data items in appropriate form so as to improve the efficiency of storage and processing. ಇದು ಡೆಫಿನಿಷನ್. ನೀವು ಈ ಡೆಫಿನಿಷನ್ ಆದ್ರೂ ಎಕ್ಸಾಮ್ ಅಲ್ಲಿ ಆದ್ರೂ ಬರೀರಿ, ಅಥವಾ ಇಲ್ಲಿ ಕೊಟ್ಟಿರ್ತಂತಾನೆ ಈ ಡೆಫಿನಿಷನ್ಸ್ ಆದ್ರೂ ಬರೀರಿ. ಅಂದ್ರೆ ಡಾಟಾ ಸ್ಟ್ರಕ್ಚರ್ ಪ್ರೊವೈಡ್ಸ್ ಎ ಮೀನಿಂಗ್ ಟು ಮ್ಯಾನೇಜ್ ದ ಲಾರ್ಜ್ ಅಮೌಂಟ್ ಆಫ್ ಡಾಟಾ ಎಫಿಷಿಯೆಂಟ್ಲಿ ಅಂತ ಆದ್ರೂ ಬರೀಬಹುದು. ಅಥವಾ ಡಾಟಾ ಸ್ಟ್ರಕ್ಚರ್ ಮೀನ್ಸ್ ಆರ್ಗನೈಸಿಂಗ್ ಆರ್ ಸ್ಟ್ರಕ್ಚರಿಂಗ್ ಎ ಕಲೆಕ್ಷನ್ಸ್ ಆಫ್ ಡಾಟಾ ಐಟಮ್ಸ್ ಇನ್ ಅಪ್ರೋಪ್ರಿಯೇಟ್ ಫಾರ್ಮ್ ಸೋ ಆಸ್ ಟು ಇಂಪ್ರೂವ್ ದ ಎಫಿಷಿಯನ್ಸಿ ಆಫ್ ಸ್ಟೋರೇಜ್ ಅಂಡ್ ಪ್ರೊಸೆಸಿಂಗ್. ಇದನ್ನ ಆದ್ರೂ ಬರೀಬಹುದು. ಸೊ ಇದು ಕೂಡ ನಿಮ್ಗೆ ಲೆಂತಿ ಅಂತ ಅನ್ಸ್ತಾ ಇದೆ ಅಂತಂದ್ರೆ ಇದ್ರಲ್ಲಿ ನಾವು ಬರಿಬಹುದು.
A data structure is a specialized format for organizing and storing data. Okay, ಅರ್ಥ ಆಗ್ತಿದೆ ನಾನು ಹೇಳೋದು No specific. ಆಡಿಯೋ ಬಲ್ಲಿದೆ ತಾನೆ ಎಲ್ಲರಿಗೆ? ಸರ್ ಸ್ಲೋ ಆಗಿ ಕೇಳಿಸ್ತಿದೆ ಸರ್. ಹೌದಾ, ಸರಿ. ಡಾಟಾ ರೆಪ್ರೆಸೆಂಟೇಷನ್ ಅಂತಂದ್ರೆ ಡಾಟಾನ ಹೇಗೆ ರೆಪ್ರೆಸೆಂಟೇಷನ್ ಮಾಡಬೇಕು ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್. ಅದು ಲಾಜಿಕಲ್ ಆಗಿರ್ಬೋದು, ಇಂಪ್ಲಿಮೆಂಟೇಷನ್ಸ್, ಅನಲೈಸಸ್, ಅದನ್ನ ಹೇಗೆ ರೆಪ್ರೆಸೆಂಟೇಷನ್ಸ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಕಂಪ್ಯೂಟರ್ಸ್ memory is used to store the data which is required for processing. Computer memory is used to store the data which is required for processing. ಅಂದ್ರೆ ಇಲ್ಲಿ ಏನಾಗ್ತಿದೆ, ಪ್ರೋಸೆಸ್ ಮಾಡಬೇಕಾಗಿರ್ತಕ್ಕಂಥ ಡಾಟಾನ ಮಾತ್ರ ನಾವಿಲ್ಲಿ ಸ್ಟೋರ್ ಮಾಡ್ತಿದ್ದೀವಿ, ಹೊರತಾಗಿ ಬೇರೆ ಯಾವುದೂ ಅಲ್ಲ. ಅಂದ್ರೆ ಡಾಟಾ ಇಲ್ಲಿರ್ತಕ್ಕಂಥದ್ದು ರಾ ಫ್ಯಾಕ್ಟ್, ಅಂದ್ರೆ ಹ್ಯೂಜ್ ನಂಬರ್ ಆಫ್ ಡಾಟಾ ಇರ್ತವೆ, ಅದನ್ನೆಲ್ಲ ಡಾಟಾ ನಾವಿಲ್ಲಿ ಸ್ಟೋರ್ ಮಾಡ್ತಾ ಇಲ್ಲ. ಯಾವಾಗ ನೀವು ಆ ಪ್ರೊಸೆಸ್ ಮಾಡಿದ ತಕ್ಷಣ ಏನಾಗುತ್ತೆ, ರಿಕ್ವೈರ್ಡ್ ನಂಬರ್ ಆಫ್ ಡಾಟಾ ಬರುತ್ತೆ, ಅದನ್ನು ಮಾತ್ರ ನಾವು ಸ್ಟೋರ್ ಮಾಡ್ತೀವಿ. ಅದಕ್ಕೆ ಇಲ್ಲಿ ಕಂಪ್ಯೂಟರ್ ಮೆಮೊರಿ ಈಸ್ ಯೂಸ್ಡ್ ಟು ಸ್ಟೋರ್ ದ ಡಾಟಾ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಪ್ರೊಸೆಸಿಂಗ್. ನೆಕ್ಸ್ಟ್, these process is known as data representation. Data may be of same type or different type. ಡಾಟಾ ಅಂದ್ರೆ ಏನು, ಸೇಮ್ ಟೈಪ್ ಅಂದ್ರೆ ಅರ್ಥ ಏನು, ಅದು ಇಮೇಜ್ ಆದ್ರೆ ಇರ್ಬೋದು, ಅಥವಾ ವಿಡಿಯೋ ಆದ್ರೆ ಇರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರು ರೀತಿಯಲ್ಲಿ ಡಾಕ್ಯುಮೆಂಟ್ ಆದ್ರೆ ಇರ್ಬೋದು, PDF ಆದ್ರೆ ಇರ್ಬೋದು. ಸೊ ಡಾಟಾ ಯಾವುದೇ ಫಾರ್ಮೆಟ್ ಅಲ್ಲಾದ್ರೆ ಇರ್ಬೋದು, ಅಥವಾ ನೀವು ಕೊಟ್ಟಿರ್ತಕ್ಕಂಥ ಪ್ರೋಗ್ರಾಮಿಂಗ್ ನಲ್ಲಿ ಇಂಟೀಜರ್ ಇರ್ಬೋದು, ಫ್ಲೋಟಿಂಗ್ ಪಾಯಿಂಟ್ ಇರ್ಬೋದು, ಕ್ಯಾರೆಕ್ಟರ್ ಆದ್ರೆ ಇರ್ಬೋದು, ಅಥವಾ ಸ್ಟ್ರಿಂಗ್ ಆದ್ರೂ ಇರ್ಬೋದು. ಸೊ ಡಾಟಾ ಮೇ ಬಿ ಎನಿ ಟೈಪ್ ಇರ್ಬೋದು ಅಥವಾ ಡಿಫರೆಂಟ್ ಟೈಪ್ ಇರ್ಬೋದು. ಓಕೆ, ಎ ನೀಡ್ ಮೇ ಅರೈಸ್ ಟು ಗ್ರೂಪ್ these items as a single unit. Data structure provides efficient way of combining these data types and process data. Data structure is a method of storing data in a memory so that it can be used efficiently. The study of data structure mainly deals with a logical or a mathematical descriptions of structure. First point ಅಂದ್ರೆ ಏನ್ ಡೀಲ್ ಮಾಡುತ್ತೆ ಡಾಟಾ ಸ್ಟ್ರಕ್ಚರ್ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಡಾಟಾ ಸ್ಟ್ರಕ್ಚರ್ ಏನಂತ ಹೇಳಿದೆ, ಇಟ್ ಇಸ್ ಅ ಕೈಂಡ್ ಆಫ್ ಎ ಮೆಥಡ್ ಆಫ್ ಸ್ಟೋರಿಂಗ್ ಡಾಟಾ ಇನ್ ಎ ಮೆಮೊರಿ ಸೊ ದಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಎಫಿಷಿಯೆಂಟ್ಲಿ. ಸೊ ಮೇನ್ಲಿ ಯಾವ್ದ್ರ ಬಗ್ಗೆ ಡೀಲ್ ಮಾಡುತ್ತೆ ಡಾಟಾ ಸ್ಟ್ರಕ್ಚರ್ ಅಂತಂದ್ರೆ, ಫಸ್ಟ್ ಒನ್ ಲಾಜಿಕಲ್ ಆರ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಆಫ್ ಎ ಸ್ಟ್ರಕ್ಚರ್. ಸೆಕೆಂಡ್ ಒನ್ implementation of a structure on a computer. Third one, analysis of structure, which includes determining the amount of space in a memory and optimization of time taken for processing. So ಇದನ್ನೆಲ್ಲದನ್ನ ನಾವು ಡಾಟಾ ಸ್ಟ್ರಕ್ಚರ್ಸ್ ಅಲ್ಲಿ ಮಾಡ್ಬೇಕಾಗತ್ತೆ. ಹಾಗಂತ ಹೇಳ್ಬಿಟ್ಟು ನೀವು ಇಲ್ಲಿ ಏನ್ ಓದ್ಕೋಬೇಕು ಅಂತಂದ್ರೆ, ನಿಮಗೆ ಕೇಳಿರ್ತಕ್ಕಂಥ ಕ್ವಶನ್ ವಾಟ್ ಈಸ್ ಡಾಟಾ ಸ್ಟ್ರಕ್ಚರ್ ಮಾತ್ರ ಅಂತ ಕೇಳ್ತಾನೆ. ಓಕೆ, ಇದನ್ನ ಮಾತ್ರ ಡೆಫಿನೇಷನ್ ನೀಟಾಗಿ ಓದ್ಕೊಳ್ರಿ. ನೆಕ್ಸ್ಟ್, ವಿ ಕನ್ಸಿಡರ್ ಓನ್ಲಿ ದ ಫಸ್ಟ್ ಅಂಡ್ ಸೆಕೆಂಡ್ ಕೇಸ್ ಆರ್ ಕನ್ಸಿಡರ್ ಇನ್ ದಿಸ್ ಚಾಪ್ಟರ್. ಫಸ್ಟ್ ಕೇಸ್ ಅಂದ್ರೆ ಯಾವುದು, ಲಾಜಿಕಲ್ ಆರ್ ಮ್ಯಾಥಮೆಟಿಕಲ್ ಡಿಸ್ಕ್ರಿಪ್ಷನ್ ಆಫ್ ಸ್ಟ್ರಕ್ಚರ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಎ ಸ್ಟ್ರಕ್ಚರ್ ಆನ್ ಎ ಕಂಪ್ಯೂಟರ್. ಸೊ ಇವೆರಡು ಪಾಯಿಂಟ್ ಮಾತ್ರ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ. ಇದಾದ ನಂತರ
ನೆಕ್ಸ್ಟ್ ಬಂದ್ಬಿಟ್ಟು ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್. ನಾವು ಆಲ್ರೆಡಿ ಓದಿರ್ತಕ್ಕಂಥದ್ದು ಡಾಟಾ ಸ್ಟ್ರಕ್ಚರ್ ಬಗ್ಗೆ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಡಾಟಾ ಅಂದ್ರೆ ಏನು, ಅದ್ರ ಬಗ್ಗೆ ನಾವು ಕಲ್ತಿದೀವಿ. ಅದನ್ನ ಹೇಗೆ ರೆಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಈಗ ಅದ್ರದ್ದು ಕ್ಲಾಸಿಫಿಕೇಶನ್ಸ್ ಆಫ್ ಡಾಟಾ ಸ್ಟ್ರಕ್ಚರ್ಸ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋಣ. ಕ್ಲಾಸಿಫಿಕೇಶನ್ಸ್ ಅಂತ ಬಂದಾಗ ಇದರಿಂದ ಈ ಸ್ಟ್ರಕ್ಚರ್ ಅಲ್ಲಿ ನಿಮ್ಗೆ ಇರ್ತಕ್ಕಂಥ ಮಾರ್ಕ್ಸ್ ಬಹಳಷ್ಟು ಮಾರ್ಕ್ಸ್ ಬರ್ತವೆ. 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ. ಅಂದ್ರೆ ಈ ಡಯಾಗ್ರಾಮ್ ನಿಮ್ಗೆ ಜ್ಞಾಪಕ ಇದ್ಬಿಟ್ರೆ will at least you can score 5 marks. So let us start here. Classifications of data structure ಅಂದ್ರೆ ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ. ಡಾಟಾ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು 2 ಟೈಪ್ಸ್. ಒಂದು ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ಇನ್ನೊಂದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. Is it audible? Yes, sir. Yes, sir. Right. ಡಾಟಾ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು 2 ಟೈಪ್ಸ್. ಒಂದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ಇದರಲ್ಲಿ ಇರ್ತಕ್ಕಂಥದ್ದು 2 ಟೈಪ್ಸ್ ಡಾಟಾ ಸ್ಟ್ರಕ್ಚರ್. ಒಂದು ಪ್ರಿಮಿಟಿವ್ ಒಂದು ನಾನ್ ಪ್ರಿಮಿಟಿವ್. ಇದಾದ ನಂತರ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂದ್ರೆ ಯಾವುವು ಅಂತಂದ್ರೆ, ಫಸ್ಟ್ ಒನ್ ಇಂಟೀಜರ್, ಫ್ಲೋಟಿಂಗ್ ಪಾಯಿಂಟ್, ಕ್ಯಾರೆಕ್ಟರ್, ಪಾಯಿಂಟರ್. ಇದನ್ನೆಲ್ಲ ನಾವ್ ಏನ್ ಅಂತ ಹೇಳ್ಬೇಕು, ದೀಸ್ ಡಾಟಾ ಟೈಪ್ಸ್ ಆರ್ ಪ್ರಿಮಿಟಿವ್ ಡಾಟಾ ಟೈಪ್ಸ್. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ, ಲೀಸ್ಟ್ ಔಟ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಕೇಳಿದ ತಕ್ಷಣ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಪಾಯಿಂಟರ್ ಅಂತ ಬರೀಬೇಕು. ಇಲ್ಲ ಅಂತಂದ್ರೆ ಯು ವೋಂಟ್ ಗೆಟ್ ಮಾರ್ಕ್ಸ್ ಓವರ್ ಹಿಯರ್. ಓಕೆ, ನೆಕ್ಸ್ಟ್ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಅಂತ ಕೇಳಿದ ತಕ್ಷಣ ನಿಮಗ್ ಮೈಂಡ್ ಅಲ್ಲಿ ಬರ್ಬೇಕಾಗಿದ್ದು ಅರೇಸ್, ಲೀಸ್ಟ್ಸ್, ಫೈಲ್ಸ್. ಸೊ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂದ್ರೆ ಯಾವ ಇದಾವೆ, ಅರೇಸ್, ಲೀಸ್ಟ್, ಫೈಲ್ಸ್. ಇವು 3 ಡಾಟಾ ಟೈಪ್ಸ್ ಬಂದ್ಬಿಟ್ಟು ನಮ್ಗೆ ಏನಾಗ್ತವೆ, ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಇದರಲ್ಲಿ ಕೂಡ ನಮ್ಗೆ ಸಿಂಗಲ್ ಡೈಮೆನ್ಷನಲ್ ಅರೇ, 2 ಡೈಮೆನ್ಷನಲ್ ಅರೇ, ಮಲ್ಟಿ ಡೈಮೆನ್ಷನಲ್ ಅರೇ ಅಂತಿದ್ದೇವೆ. ಲೀಸ್ಟ್ ಅಲ್ಲಿ ಬಂದ್ಬಿಟ್ಟು ಇದರಲ್ಲಿ ಕೂಡ 2 ಲೀಸ್ಟ್ ಇದಾವೆ. ಒಂದು ಲೀನಿಯರ್ ಡಾಟಾ ಸ್ಟ್ರಕ್ಚರ್, ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಕ್ಯೂಸ್, ಸ್ಟ್ಯಾಕ್ಸ್. ಇದು ಬಹಳ ಕನ್ಫ್ಯೂಷನ್ ಮಾಡ್ತಾನೆ. ಅವ್ನು ಏನ್ ಮಾಡ್ತಾನೆ ಅಂತಂದ್ರೆ, ಲೀಸ್ಟ್ ಔಟ್ ದ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂತಾನು ಕೇಳ್ತಾನೆ. ಲೀಸ್ಟ್ ಔಟ್ ದ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ ಏನು, ಸ್ಟ್ಯಾಕ್ಸ್, ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂದ್ರೆ ಯಾವ್ಯಾವ ಬರಿಬೇಕು. ಸೊ ವಿ ನೀಡ್ ಟು ರೈಟ್ ಡೌನ್ ಸ್ಟ್ಯಾಕ್ಸ್ ಬರಿಬೇಕು, ಕ್ಯೂಸ್ ಅಂತ ಬರಿಬೇಕು, ಕ್ಯೂಸ್, ಲಿಂಕ್ ಲಿಸ್ಟ್. ಇವು 3 ಯಾವ ಟೈಪ್, ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ನಾವು ಹೇಳ್ತೀವಿ. ಅದಾದ ನಂತರ ಲೀಸ್ಟ್ ಔಟ್ ದ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ ಅಂದ ತಕ್ಷಣ ನೀವೇನ್ ಬರಿಬೇಕು, ಟ್ರೀಸ್, ಗ್ರಾಫ್ಸ್. ಟ್ರೀಸ್, ಗ್ರಾಫ್ಸ್. ಸೊ ಈಗ ನಾನು ಕೇಳ್ತೀನಿ, ಅದು ಏನ್ ಬರೀತೀರೋ ಅನ್ನೋದನ್ನ ನೀವು ಹೇಳ್ರಿ, ಯಾರಾದ್ರೂ ಅನ್ಮ್ಯೂಟ್ ಮಾಡಿ. ಓಕೆ, ಈಗ ಅವನು ಏನಾದ್ರು ಕೇಳ್ತಾನೆ, ಲೀಸ್ಟ್ ಔಟ್ ದ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ ಏನ್ ಬರೀತೀರಿ, Integer, floating point, character, pointer. ರೈಟ್. ಲೀಸ್ಟ್ ಔಟ್ ದ ನಾನ್ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂದ್ರೆ ಯಾವುದು, Arrays, lists, files. ಅಲ್ಲ. ನೆಕ್ಸ್ಟ್ ಯಾರ್ಮಾ, Trees, graphs, sir. ಟ್ರೀಸ್, ಗ್ರಾಫ್ಸ್. ರೈಟ್. Graphs, sir. Non-primitive. ಲೀಸ್ಟ್ ಔಟ್ ದ ಲೀನಿಯರ್ ಡಾಟಾ ಸ್ಟ್ರಕ್ಚರ್ಸ್ ಅಂದ್ರೆ ಯಾವುದು, Stack, queries, linked list, sir. Stack, queues, linked list. ರೈಟ್. ಸೊ ಏನಾದ್ರೂ ಮತ್ತೆ ನಿಮಗೆ ಲೀಸ್ಟ್ ಔಟ್ ದ ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ, ನಾನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್, Arrays, List, files. Lists, files. ಹಾ, ಅರ್ಥ ಆಯ್ತಾ ನಿಮ್ಗೆಲ್ಲ ಇದು ಡಯಾಗ್ರಾಮ್? yes, sir. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್. 1 ಮಾರ್ಕ್ಸ್, 3 ಮಾರ್ಕ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾನೆ. ಇದೇ ರೀತಿಯಲ್ಲಿ ಲಿಸ್ಟ್ ಆಫ್ ಬರಿಬೇಕು ಅಂತ ಹೇಳ್ತಾನೆ, ಅದನ್ನ ನೀವು ಬರಿಬೇಕು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ವಿತ್ ದ 1 by 1. ಫಸ್ಟ್ ಡಾಟಾ ಟೈಪ್ ಬಂದ್ಬಿಟ್ಟು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್, data structures that are directly operated upon by machine level instructions are known as primitive data structures. ಅಂದ್ರೆ ಮಷೀನ್ ಇಂದ ಡೈರೆಕ್ಟ್ ಆಗಿ ವೇರಿಯೇಬಲ್ಸ್ ಮೇಲೆ ಆಪರೇಟರ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಾವು
ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಯಾವ ರೀತಿ ಆಪರೇಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವು ಪ್ರೋಗ್ರಾಮ್ಸ್ ಅಲ್ಲಿ ಇಂಟ್ ಎ ಇಸ್ ಈಕ್ವಲ್ ಟು 20, ಬಿ ಇಸ್ ಈಕ್ವಲ್ ಟು 30, ಇಂಟ್ ಎ ಕಮ ಬಿ ಕಮ ಸಿ ಅಂತ ಏನ್ ಡಿಕ್ಲೇರ್ ಮಾಡ್ತಿರ್ತಾನೆ ಅದಕ್ಕೆ ಡೈರೆಕ್ಟ್ ಆಪರೇಟರ್ ಅಂತ ನಾವ್ ಹೇಳ್ತೀವಿ. ಅದೇ ರೀತಿ ಡೈರೆಕ್ಟ್ ಆಪರೇಟರ್ ಮಷೀನ್ ಇಂದ ಆಗ್ತಾ ಇರೋದ್ರಿಂದ ನಾವೇನ್ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ಕೇಳೋದು ವಾಟ್ ಈಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ಈ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಇರ್ತಕ್ಕಂಥದ್ದು ಬಹಳಷ್ಟು ಮಾರ್ಕ್ಸ್ ಅವೈಲಬಲ್ ಇದಾವೆ. ಈ ಚಾಪ್ಟರ್ ನೀವು ಓದ್ಕೊಂಡ್ರೆ 2 ಚಾಪ್ಟರ್ ಇರ್ತವೆ. ಅದಕ್ಕೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದ್ದೇ ಕೇಳ್ರಿ. ಸೊ ಕ್ವಶನ್ಸ್ ಅವ್ನು ಎಲ್ಲಿಂದಾದ್ರೂ ಕೇಳ್ಬೋದು ನಿಮ್ಗೆ, ರೈಟ್? ಡಾಟಾ ಸ್ಟ್ರಕ್ಚರ್ಸ್ ದಟ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಬೈ ಮಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸ್ ಆರ್ ನೋನ್ ಆಸ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್. ದ ಇಂಟಿಜರ್, real, float, logical data, character data, pointer, reference are primitive data structures. ಇಲ್ಲಿ ಏನ್ ಹೇಳ್ತಿದ್ವಿ, ಇಂಟಿಜರ್, ಫ್ಲೋಟ್, ಕ್ಯಾರೆಕ್ಟರ್, ಪಾಯಿಂಟರ್ಸ್, ಇದನ್ನೆಲ್ಲ ನಾವು ಏನ್ ಹೇಳ್ತೀವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ಬೇಕು. ಇದು ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಬಗ್ಗೆ ಇರ್ತಕ್ಕಂತ ಇನ್ಫಾರ್ಮೇಶನ್. ರೀತಿಯಲ್ಲಿ ನಿಮಗೆ 3 ಮಾರ್ಕ್ಸ್ ಅಲ್ಲಿ ಕೇಳ್ತಾನೆ, lead operations on primitive data structures. ಇದು 3 marks question. This is 3 marks question. ಏನಂತ ಕೇಳ್ತಾನೆ, list out the operations on primitive ಡಾಟಾ ಸ್ಟ್ರಕ್ಚರ್ಸ್ ಮೇಲೆ ಯಾವ ರೀತಿಯಾದ ನಾವು ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು, ಎಲ್ಲಿ ಅಂತ ಡಿಸ್ಕಸ್ ಮಾಡ್ತಿರ್ಲಿದೆ ನೋಡ್ರಿ. ಡಾಟಾ ಸ್ಟ್ರಕ್ಚರ್ that I machine level instructions are known as primitive data structure. machine level ಮೇಲೆ ನಾವು ಪರ್ಫಾರ್ಮ್ ಆಗ್ತಿರೋದ್ರಿಂದ ನಾವೇನ್ ಹೇಳ್ತಿದ್ವಿ, ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಹೇಳ್ತಿದ್ವಿ. ಯಾವ ರೀತಿ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತಂದ್ರೆ, ಫಸ್ಟ್ ಒನ್ ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. ಇವು 4 ಕೂಡ ಯಾವ್ದಕ್ ಸಂಬಂಧಪಟ್ಟಿದ್ದು, ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. These are the 4 operations performed on the primitive data structures ಅಂತ ಹೇಳ್ತೀವಿ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ, ಲೀಸ್ಟ್ ಔಟ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ದ ಡಾಟಾ ಸ್ಟ್ರಕ್ಚರ್ಸ್ ಅಂದ ತಕ್ಷಣ ನೀನು ಬರಿಬೇಕಾಗಿದ್ದು ಕ್ರಿಯೇಟ್, ಡೆಸ್ಟ್ರಾಯ್, ಸೆಲೆಕ್ಟ್, ಅಪ್ಡೇಟ್. ಇವ್ 4 ಬರಿಬೇಕು. ಅವ್ನು ಎಕ್ಸ್ಪ್ಲೇನ್ ಅಂತ ಕೇಳಂಗಿಲ್ಲ, ಕೇಳದೆ ಟೈಪ್ಸ್ ಆಪರೇಷನ್ಸ್. ಸೊ ಲೆಟ್ ಮಿ ಟೆಲ್ ವಾಟ್ ಯು ಆರ್ ಗೋಯಿಂಗ್ ಟು ಸೇ. ಲೀಸ್ಟ್ ಔಟ್ ದ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ಸ್ ಅಂತ ಕೇಳಿದ್ರೆ ಏನ್ ಬರಿತೀರಿ? Create, destroy, select, ಅಪ್ಡೇಟ್. ಇವು 4 ಬರಿಬೇಕು. ಇದು ಯಾವ್ದಕ್ ಸಂಬಂಧಪಟ್ಟಿದ್ದು? primitive data structure. ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್ ಸಂಬಂಧಪಟ್ಟಿದ್ದು. ಓಕೆ, ಹೋಗೋಣ. ರೈಟ್, 1 by 1 ಕ್ರಿಯೇಟ್ ಅಂದ್ರೆ ಏನಂತ, ಏನ್ ಮಾಡುತ್ತೆ ಅನ್ನೋದನ್ನ ನಾವು ನೋಡೋಣ. ಅವ್ನು ಏನಾದ್ರು 3 marks ಅಂತ ಲೀಸ್ಟ್ ಔಟ್ ಬಿಟ್ಟು ಎಕ್ಸ್ಪ್ಲೇನ್ ಅಂತ ಕೇಳಿದ ತಕ್ಷಣ, ಎಕ್ಸ್ಪ್ಲೇನ್ ಅಂತ ಕೇಳಿದ್ರೆ ಒಂದ್ 2 ಲೈನ್ ನಲ್ಲಿ ನೀವು ಬರಿಬೇಕಾಗುತ್ತೆ. ಎಲ್ಲದನ್ನ ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಲೈನ್ಸ್ ನಾನು ಹೇಳಿದ ಏನಿದೆ ಅಷ್ಟೇ ಬರೀಬೇಕಿದ್ರೆ. ಓಕೆ, ದೆನ್ ಲೆಸ್ಟ್ ಕ್ರಿಯೇಟ್ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಕ್ರಿಯೇಟ್ ಏನ್ ಮಾಡುತ್ತೆ ಅಂತಂದ್ರೆ, ಕ್ರಿಯೇಟ್ಸ್ ಆಪರೇಷನ್ಸ್ ಈಸ್ ಯೂಸ್ ಟು ಕ್ರಿಯೇಟ್ ಎ ನ್ಯೂ ಡಾಟಾ ಸ್ಟ್ರಕ್ಚರ್. ಒಂದು ನ್ಯೂ ಡಾಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ನಾವು ಕ್ರಿಯೇಟ್ ಅನ್ನ ಆಪರೇಷನ್ ನ ಯೂಸ್ ಮಾಡ್ಬೇಕಾಗತ್ತೆ. ದಿಸ್ ಆಪರೇಷನ್ಸ್ ರಿಸರ್ವ್ ಮೆಮೊರಿ ಸ್ಪೇಸ್ ಫಾರ್ ದ ಪ್ರೋಗ್ರಾಮ್ ಎಲಿಮೆಂಟ್ಸ್. ಅಂದ್ರೆ ಇದು ಏನ್ ಮಾಡುತ್ತೆ, ಒಂದು ನ್ಯೂ ಡಾಟಾ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡುತ್ತೆ. ಅದಾದ ನಂತರ ಒಂದು ಮೆಮೊರಿ ಅಂದ್ರೆ ಸರ್ಟನ್ ಮೆಮೊರಿನ ರಿಸರ್ವ್ ಮಾಡುತ್ತೆ. ಅದ್ರದ್ದು ಕೆಲಸ ಇದು, ಆಯ್ತಾ? ಇಟ್ ಕ್ಯಾನ್ ಬಿ ಕ್ಯಾರಿಡ್ ಔಟ್ ಅಟ್ ಅ ಕಂಪೈಲ್ ಟೈಮ್ ಅಂಡ್ ರನ್ ಟೈಮ್. ಅಂದ್ರೆ ನೀವು ರಿಸರ್ವ್ ಮಾಡಿರ್ತಕ್ಕಂಥ ಮೆಮೊರಿ ಅಥವಾ ಡಾಟಾ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿರ್ತಕ್ಕಂಥ ನ್ಯೂ ಡಾಟಾ ಸ್ಟ್ರಕ್ಚರ್ ನಾವ್ ಏನ್ ಮಾಡ್ತಿದ್ವಿ, ಕಂಪೈಲ್ ಆಗೋ ಟೈಮ್ ಅಲ್ಲಿ ಅಥವಾ ರನ್ ಆಗೋ ಟೈಮ್ ಅಲ್ಲಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಯಾವ್ದಕ್ಕೆ ನಾವು ಕ್ರಿಯೇಟ್ ಹೇಗೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಇಲ್ಲೊಂದು ಬಾಕ್ಸ್ ಕೊಟ್ಟಿದೆ ನೋಡ್ರಿ, ಎಕ್ಸಾಂಪಲ್ ಅಂತ ಹೇಳಿ. ಈ ತರ ಎಕ್ಸಾಂಪಲ್ ನೀವು ಪ್ರೋಗ್ರಾಮ್ಸ್ ಅಲ್ಲಿ ಕೊಟ್ಟಿರ್ತೀರಿ. ಫಾರ್ ಎಕ್ಸಾಂಪಲ್ ಇಂಟ್ ಎಕ್ಸ್ ಇಸ್ ಅ ಕ್ರಿಯೇಟೆಡ್. ಎಕ್ಸ್ ಅನ್ನೋದೊಂದು ಸ್ಟ್ರಕ್ಚರ್ ಅಥವಾ ಅದು ಹೇಳಿದೆ ನಿಮ್ಗೆ. ಡಾಟಾ ಸ್ಟ್ರಕ್ಚರ್ ಯಾವಾಗ್ಲೂ ಸಿಂಗಲ್ ಐಟಮ್ ಆದ್ರೂ ಇರ್ಬೋದು ಅಥವಾ ಮಲ್ಟಿಪಲ್ ಐಟಮ್ಸ್ ಆದ್ರೂ ಇರ್ಬೋದು. ಇಲ್ಲಿ ಸಿಂಗಲ್ ಐಟಮ್ ಕೊಡ್ತಾ ಇದೀನಿ, ಈ ಇಂಟ್ ಎಕ್ಸ್ ಅನ್ನೋದು. ಈ ತರ ಕೊಟ್ಟ ತಕ್ಷಣ ಏನಾಗುತ್ತೆ, ಎಕ್ಸ್ ಗೆ ಸರ್ಟನ್ ಮೆಮೊರಿ ಅಲೋಕೇಶನ್ಸ್ ಆಗುತ್ತೆ. ಈ ಎಕ್ಸ್ ಅನ್ನೋದನ್ನ ನಾವು ಕಂಪೈಲ್ ಟೈಮ್ ಅಲ್ಲಿ ಆದ್ರೂ ಯೂಸ್ ಮಾಡ್ಬೋದು, ರನ್ ಟೈಮ್ ಅಲ್ಲಿ ಆದ್ರೂ ನಾನು ಯೂಸ್ ಮಾಡ್ಕೊಂತೀನಿ. ಓಕೆ, ನೆಕ್ಸ್ಟ್ ಡಾಟಾ ಸ್ಟ್ರಕ್ಚರ್.
ಸೊ ಡಾಟಾ ಸ್ಟ್ರಕ್ಚರ್ ಡೆಸ್ಟ್ರಾಯ್ ಅನ್ನೋದು ಡೆಸ್ಟ್ರಾಯ್ ಆಪರೇಷನ್ಸ್ ಈಸ್ ಯೂಸ್ ಟು ಡೆಸ್ಟ್ರಾಯ್ ಆರ್ ರಿಮೂವ್ ದ ಡಾಟಾ ಸ್ಟ್ರಕ್ಚರ್ ಫ್ರಮ್ ದ ಮೆಮೊರಿ ಸ್ಪೇಸ್. ಅಂದ್ರೆ ಡೆಸ್ಟ್ರಾಯ್ ಅನ್ನೋ ಆಪರೇಟರ್ ಹೇಗೆ ಯೂಸ್ ಮಾಡಬೇಕು ಅಂತಂದ್ರೆ, ಡೆಸ್ಟ್ರಾಯ್ ಆಪರೇಷನ್ಸ್ ಒಂದು ಇಲ್ಲಿ ನೀವು ಆಬ್ಜೆಕ್ಟ್ ಯೂಸ್ ಮಾಡ್ತಿರ್ತಾನೆ ಇಂಟ್ ಎಕ್ಸ್ ಅನ್ನೋದು ವೇರಿಯೇಬಲ್, ಇದನ್ನ ನಾವು ರಿಮೂವ್ ಮಾಡಬೇಕು ಅಥವಾ ಅದನ್ನ ಡೆಸ್ಟ್ರಾಯ್ ಮಾಡಬೇಕು ಕ್ರಿಯೇಟ್ ಆಗಿರ್ತಕ್ಕಂಥದ್ದನ್ನ ಅನ್ನೋದಂದ ತಕ್ಷಣ, ಅಂದ್ರೆ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಮೆಮೊರಿ ಕೂಡ ನಾನು ಸ್ಪೇಸ್ ನ ರಿಮೂವ್ ಮಾಡಬೇಕು ಅಂತಂದ್ರೆ ಅವಾಗ ನಾನು ಡೆಸ್ಟ್ರಾಯ್ ಅಂತ ಹೇಳ್ಬೇಕಾಗುತ್ತೆ. ಡೆಸ್ಟ್ರಾಯ್ ಏನ್ ಮಾಡುತ್ತೆ, ವಿಚ್ ಡೆಸ್ಟ್ರಾಯ್ಸ್ ದ ಅಲಾಟೆಡ್ ಮೆಮೊರಿ ಸ್ಪೇಸ್. ಇದನ್ನ ನಾವು ರಿಮೂವ್ ಮಾಡ್ಕೋಬಹುದು. ಸೊ ನೀವೇನ್ ಬರಿಬೇಕಿದ್ರಲ್ಲಿ ಅನ್ನೋದನ್ನ ನಾನು ಹೇಳ್ತೇನೆ, ಅಷ್ಟನ್ನ ಮಾತ್ರ ಬರೀರಿ. ಡೆಸ್ಟ್ರಾಯ್ ಆಪರೇಷನ್ ಈಸ್ ಯೂಸ್ ಟು ಡೆಸ್ಟ್ರಾಯ್ ಆರ್ ರಿಮೂವ್ ದ ಡಾಟಾ ಸ್ಟ್ರಕ್ಚರ್ಸ್ ಫ್ರಮ್ ದ ಮೆಮೊರಿ ಸ್ಪೇಸ್. ಇಷ್ಟು ಬರೆದ್ರೆ ದಟ್ ಈಸ್ ಎನಫ್. ಆಯ್ತಾ? ಅಂದ್ರೆ ಕ್ರಿಯೇಟ್ ಅನ್ನೋದೇನು ಮೆಮೊರಿ ಅಲಾಟ್ಮೆಂಟ್ ಮಾಡುತ್ತೆ, ಡೆಸ್ಟ್ರಾಯ್ ಅನ್ನೋದೇನು ರಿಮೂವ್ ಮಾಡುತ್ತೆ ಅನ್ನೋದು ಅಷ್ಟೇ. ಆಯ್ತಾ? ನೆಕ್ಸ್ಟ್ ಸೆಲೆಕ್ಟ್. Select operation is used by programmers to access the data within a data structure. This operation updates or alters data. Select ಅನ್ನೋದು ಏನ್ ಮಾಡುತ್ತೆ? Select the operation used by the programmer to access the data within his data structure. ಡಾಟಾ ಸ್ಟ್ರಕ್ಚರ್ ಅಲ್ಲಿ ಇರತಕ್ಕಂತ ಡಾಟಾನ ನಾವು ಆಕ್ಸೆಸ್ ಮಾಡಬೇಕು ಅಂತಂದ್ರೆ ಸೆಲೆಕ್ಟ್ ಆಪರೇಟರ್ ನ ಯೂಸ್ ಮಾಡಬೇಕು. ಏನ್ ಹೇಳ್ತಾ ಇದ್ದೀನಿ, ಡಾಟಾ ಸ್ಟ್ರಕ್ಚರ್ ಇರ್ತಕ್ಕಂಥ ಡಾಟಾನ ಆಕ್ಸೆಸ್ ಮಾಡ್ಕೋಬೇಕು ಅಂತಂದ್ರೆ ಸೆಲೆಕ್ಟ್ ಆಪರೇಟರ್ ನ ಯೂಸ್ ಮಾಡ್ಕೋಬೇಕು. ಏನ್ ಮಾಡ್ತೀವಿ ಸೆಲೆಕ್ಟ್ ಅಂತಂದ್ರೆ, ಅಪ್ಡೇಟ್ ಆದ್ರೂ ಮಾಡ್ಕೋಬಹುದು, ಆಲ್ಟರೇಷನ್ಸ್ ಕೂಡ ಆದ್ರೂ ನೀವು ಮಾಡ್ಕೋಬಹುದು. ಇವೆರಡು ಆಪರೇಷನ್ಸ್ ನ ನಾವು ಪರ್ಫಾರ್ಮ್ ಮಾಡಬಹುದು. ಅಪ್ಡೇಟ್, ಆಲ್ಟರ್, ಅದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸೆಲೆಕ್ಟ್ ಗೆ ಸಂಬಂಧಪಟ್ಟಿದ್ದು. ನೆಕ್ಸ್ಟ್ ಅಪ್ಡೇಟ್ ಅನ್ನೋದು ಲಾಸ್ಟ್. ಅಪ್ಡೇಟ್ ಆಪರೇಷನ್ ಈಸ್ ಯೂಸ್ ಟು ಚೇಂಜ್ ಡಾಟಾ ಆಫ್ ಡಾಟಾ ಸ್ಟ್ರಕ್ಚರ್. ಅಂದ್ರೆ ಏನ್ ಮಾಡ್ತಾ ಇದೀವಿ ಇಲ್ಲಿ ಅಪ್ಡೇಟ್ ಅನ್ನೋದು, ನೀವೇನಾದ್ರೂ ಬೈ ಮಿಸ್ಟೇಕ್ಲಿ ರಾಂಗ್ ಎಂಟ್ರಿ ಮಾಡ್ತಾ ಇದೀನಿ ಅಂತಂದಾಗ ಆ ರಾಂಗ್ ಎಂಟ್ರಿ, ಸೊ ರಾಂಗ್ ಎಂಟ್ರಿನ ನೀವೇನಾದ್ರೂ ಮಾಡಿಫೈ ಮಾಡಬೇಕು ಅಂತ ಅಂದಾಗ ಏನಾಗುತ್ತೆ, ಅಫ್ಕೋರ್ಸ್ ಇಟ್ ವಿಲ್ ಬಿ ಗೆಟ್ ಆಸ್ ಎ ಮಾಡಿಫೈಡ್ ಬೈ ಯೂಸಿಂಗ್ ದ ಅಪ್ಡೇಟ್ ಆಪರೇಷನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವೇನ್ ಮಾಡ್ಬೋದು, ಅಪ್ಡೇಟ್ ಮಾಡ್ಕೋಬಹುದು. ಹೇಗೆ ಅನ್ನೋದನ್ನ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದೀವಿ. ಅಪ್ಡೇಟ್ ಆಪರೇಷನ್ ಈಸ್ ಯೂಸ್ ಟು ಚೇಂಜ್ ದ ಡಾಟಾ ಸ್ಟ್ರಕ್ಚರ್ ಅಂಡ್ ಅಸೈನ್ಮೆಂಟ್ ಆಪರೇಷನ್ಸ್ ಈಸ್ ಗುಡ್ ಎಕ್ಸಾಂಪಲ್ ಆಫ್ ಅಪ್ಡೇಷನ್ ಆಪರೇಷನ್. ಇಲ್ಲಿ ನೋಡಿ, ಫಸ್ಟ್ ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದೀನಿ. ಎಕ್ಸ್ ಗೆ ಎಷ್ಟಂತ ಅಸೈನ್ ಮಾಡಿದೀನಿ, 2 ಅಂತ ಅಸೈನ್ ಮಾಡಿದೀನಿ. ಅಗೇನ್ ನಾನು ಏನ್ ಮಾಡ್ತಾ ಇದೀನಿ, ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಕೊಡ್ತಾ ಇದೀನಿ. ಅದನ್ನ ಏನ್ ಮಾಡ್ತೀವಿ, ಅಗೇನ್ ರಿಅಸೈನ್ ಅಂತ ಹೇಳ್ತೀವಿ. ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ನೌ 4. ಮೊದ್ಲು ಎಷ್ಟಿತ್ತು, 2 ಅಂತ ಇತ್ತು, ಈಗ ಏನಾಯ್ತು 4 ಇದೆ. ಹೌದಾ? ಸೊ ಈ ರೀತಿಯಾದ ಅಪ್ಡೇಷನ್ಸ್ ಆಪರೇಷನ್ಸ್ ನಾವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಆಟೋಮೆಟಿಕ್ಲಿ ನೀವು ಯಾವಾಗ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಇರ್ತಕ್ಕಂಥದ್ದನ್ನ ರಿಮೂವ್ ಮಾಡಿ 4 ಅಂತ ಅಸೈನ್ ಆಗುತ್ತೆ. ಅಂದ್ರೆ ಈ ರೀತಿಯಾದ ಅಪ್ಡೇಟ್ ಆಪರೇಷನ್ಸ್ ನಾವ್ ಇಲ್ಲಿ ಯೂಸ್ ಮಾಡ್ಕೋಬಹುದು. ನಿಮ್ಗೆಲ್ಲ ಅರ್ಥ ಆಗ್ತಿದೆನಾ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡಾಟಾ ಅಂತ ಹೇಳಿ? ರೈಟ್. ಒಬ್ಬೊಬ್ಬರೇ ಒಂದೊಂದನ್ನ ಹೇಳ್ಕೊಂತ ಬರ್ರಿ, ಆಪರೇಷನ್ಸ್ ಯಾವ ಇದಾವ ಅಂತ ಹೇಳಿ. ನಾನು ಎಷ್ಟು ಹೇಳಿದೆ ಅಷ್ಟನ್ನ ಮಾತ್ರ ಹೇಳ್ರಿ. ಜಲ್ದಿ ಹೇಳ್ರಿ, ಯಾರೊಬ್ರು ಹೇಳ್ರಿ. ಭಾರತ್ ಹೇಳ್ಮಾ. ಐಶ್ವರ್ಯ ಹೇಳ್ಮಾ. Primitive operations on primitive data structure. Creative, destroy, select, update. First one, create operation is used to create a new data structure. Second one, destroy operation is used to destroy or remove the data structure from the memory space. Third one, select operation is used to program to access the data within data structure. Next one, update operation is used to change data of data structure.
Assignment operation is good example. Update operation. Example int x is equal to 2. Her 2 is assigned to x. Next. Continue ಮಾಡಿ ಹಂಗೆ ಹೇಳ ಇನ್ನ x is equal to 4. X is equal to 4. 4 is assigned to x. The value of x now is 4 because 2 is automatically replaced by 4. Update. ನೆಕ್ಸ್ಟ್ ಬೇರೆ ಹೇಳ್ರಿ. Sir, ಮುಗೀತು. Operations on primitive data structures. Create operation is used to create a new data structures. This operation reserves memory space for the program elements. Destroy operation is used to destroy or remove the data structure from the memory space. Select operation is used by programmers to access the data within data structure. This operation updates or alerts data. Update operation is used to change data of data structure. An assignment operation is a good example of update operation. For example, int x is equal to 2. Here 2 is assigned to x. Again x is equal to 4. 4 is reassigned to x. The value of x now is 4 because 2 is automatically replaced by 4. Updated. ಸರಿ ಕೇಳಿಸ್ತಿಲ್ಲ ಸರ್. ಸರ್ ವಾಯ್ಸ್ ಕೇಳಿಸ್ತಿಲ್ಲ ಸರ್. ನೆಕ್ಸ್ಟ್ ಹೇಳಿ ಈಗ ಸ್ಟಾಲಿನ್. ನೀನ್ ಸ್ಟಾರ್ಟ್ ಮಾಡು. ಯಾರಿಗೆ ಕೇಳಿಸ್ತಿದೆ ಸರಿಯಾಗಿ ಅವ್ರಾದ್ರೂ ಹೇಳ್ರಿ. Operations on primitive data structure. The various operations that can be performed on primitive data are create operation is used to create a new data structure. This operation reserves memory space for the program elements. It can be carried out at compile time and run time. For example, int x. Destroy operation is used to destroy or remove the data structure from the memory space. When the program execution ends, the data structure is automatically destroyed and the memory allocated is immediately be allocated. C++ allows the restore member function restore the object. Select operation is used by programs to access the data within data structure. This operation updates or elects data. Update operations is used to change data of data structures. An assignment operation is a good example on update operation. For example, int x is equal to 2.
Her 2 is assigned to x. Again x is equal to 4. 4 is reassigned to x. The value of x now is 4 because 2 is automatically replaced by 4 IE update. ರೈಟ್. ಕ್ವಶನ್ಸ್ ಬರ್ಕೊಡ್ರಿ ಇವತ್ತಿಂದ ಅಸೈನ್ಮೆಂಟ್ ಕ್ವಶನ್ ಬರ್ಕೊಡ್ರಿ ಎಲ್ಲರೂ. ಎರಡೊಂದು ಕ್ವಶನ್ಸ್ ಹೇಳ ಕ್ವಶನ್ಸ್. Yes, sir. Yes, sir. What is data structure? What is data structure? What is data structure? Yes, sir. Next. Write the classifications of data structure. Write the classifications of data structure. Write the classifications of data structure. Next, list out the non-primitive data structures. List out the non-primitive data structure. List out the linear data structure. List out the linear data structure. Next, list out the non-primitive data structure. Next one, list out non-linear data structure. ಬರ್ದ್ರಾ? ಸರ್ ಕೇಳಿಸ್ತಾ ಇಲ್ಲ ಸರ್. ಎಲ್ಲರಿಗೂ ಕೇಳಿಸಿದೆ ಅಲ್ಲೋ. ನಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೆ ಕೇಳಿಸಂಗಿಲ್ಲ ಅಷ್ಟೇ. ಅದು ಯಾರ್ಯಾರು ಕ್ವಶನ್ ಪೇಪರ್ ಕ್ವಶನ್ಸ್ ಬರ್ದ ತಕ್ಷಣ ನನಗೆ ಹಾಕಿ ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಯಾರ್ಯಾರು ಕೇಳಿಸಿಲ್ಲ ಅವ್ರು ಬೇಕಾದ್ರೆ ಬರ್ಕೊಳ್ಳಿ. ಓಕೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಎಕ್ಸ್ಪ್ಲೇನ್ ಆಪರೇಷನ್ಸ್ ಆನ್ ಪ್ರಿಮಿಟಿವ್ ಡಾಟಾ ಸ್ಟ್ರಕ್ಚರ್. ಎಕ್ಸ್ಪ್ಲೇನ್ ಆಪರೇಷನ್ಸ್ ಆನ್ primitive data structure. Or ಮುಗಿತಾ? Yes, sir. Right. ಇವತ್ತು ನೋಡ್ರಿ ಅಂದ್ರೆ ಇವತ್ತು ಸಬ್ಮಿಟ್ ಮಾಡ್ರಿ. ಸೊ ಈ ಕ್ವಶನ್ಸ್ ಬರ್ಕೊಂಡಿರೋದನ್ನ ಯಾರಾದ್ರೂ ಗ್ರೂಪ್ ಅಲ್ಲಿ ನನಗೆ ಶೇರ್ ಮಾಡ್ರಿ. ನಾನು ಅದನ್ನ ಗ್ರೂಪ್ ಅಲ್ಲಿ ಹಾಕ್ತೀನಿ ನಾನು. ಓಕೆ ಓಕೆ ದೆನ್ ಟೈಮ್ ಇದೆನಾ? ಇಲ್ಲ ಆಯ್ತಾ? 45 ಆಯ್ತಾ ಆಗ್ಲೇ? Yes, sir. Yes, sir. ರೈಟ್. 48. ನಾಳೆ ಹಾಲಿಡೇ ಇದೆಯಲ್ಲ, ಸೊ ನಾಡ್ದ ನಾನು ಎಂಗೇಜ್ ಮಾಡ್ತೀನಿ, ಮತ್ತೆ ಫ್ರೈಡೆ ಡೈರೆಕ್ಟ್. ಓಕೆ Okay. ರೈಟ್. ಟುಡೇ ವಿಲ್ ಎಂಡ್ ದ ಕ್ಲಾಸ್. ಓಕೆ ದೆನ್.